ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು, ಮನದ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು, ಆತ್ಮ ಜ್ಯೋತಿ ಬೆಳಗಿಸು. ಕವಿದ ಕತ್ತಲೆ ಕಳೆವ ಜ್ಯೋತಿ, ಮನದ ಮಲಿನ ತೊಳೆವ ಜ್ಯೋತಿ. ಕವಿದ ಕತ್ತಲೆ ಕಳೆವ ಜ್ಯೋತಿ, ಮನದ ಮಲಿನ ತೊಳೆವ ಜ್ಯೋತಿ. ಹೃದಯ ಶುದ್ಧಗೊಳಿಪ ಜ್ಯೋತಿ, ಹೃದಯ ಶುದ್ಧಗೊಳಿಪ ಜ್ಯೋತಿ. ಭವದ ಭೀತಿ ಹರಿವ ಜ್ಯೋತಿ, ಭವದ ಭೀತಿ ಹರಿವ ಜ್ಯೋತಿ. ಜ್ಯೋತಿ ಬೆಳಗಿಸು, ಆತ್ಮ ಜ್ಯೋತಿ ಬೆಳಗಿಸು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಪ್ರೋಗ್ರಾಮಿಗೆ. ಎಲ್ಲರೂ ತುಂಬ ಇಷ್ಟಪಡ್ತಿದ್ದಾರೆ ನಮ್ಮ ಕಾರ್ಯಕ್ರಮನ. ಹೇಳ್ಕೊಳ್ಳಿಕ್ಕೆ ಖುಷಿ ಆಗುತ್ತೆ. ನಾವು ಚರ್ಚೆ ಮಾಡ್ತಿರೋ ವಿಷಯ ನಿಮಗೆಲ್ಲ ಗೊತ್ತೇ ಇದೆ, ಭಯ. ಮತ್ತು ಅದ್ರ ಚರ್ಚೆಯಲ್ಲಿ ಭಾಗಿಸಲು ನಮ್ಮ ಜೊತೆ ಸ್ಟುಡಿಯೋನಲ್ಲಿದ್ದಾರೆ ಬ್ರಹ್ಮಕುಮಾರಿ ಪ್ರತಿಭಾ ಅವರು. ಬನ್ನಿ ಸ್ವಾಗತ ಮಾಡೋಣ. ನಮಸ್ಕಾರ. ಓಂ ಶಾಂತಿ. ತುಂಬ ವಿಷಯನೆಲ್ಲ ನಾವು ಈಗ ತಿಳ್ಕೊಂಡಿದ್ವಿ. ನಿನ್ನೆ ಹೇಳಿದ ಹಾಗೆ ನಮ್ಮ ವೀಕ್ಷಕರೆಲ್ಲ ಕಾಯ್ತಾ ಕೂಳ್ತಿರ್ಬೋದು. ಯಾಕಂದರೆ ಪ್ರತಿಯೊಂದು ಫ್ಯಾಮಿಲಿನಲ್ಲಿ ಒಂದು ಹೆಣ್ಮಗು ಇದ್ದೇ ಇರುತ್ತೆ. ಯಾಕಂದರೆ ನಮ್ಮಲ್ಲಿ ಹೆಣ್ಣಿಗೆ ಒಂದು ಒಳ್ಳೆಯ ಸ್ಥಾನಮಾನ ಎಲ್ಲ ಇದೆ. ಒಂದು ಮನೆತನದ ರೆಸ್ಪೆಕ್ಟೇ ಒಂದು ಹೆಣ್ಣಿನ ಮೇಲೆ ನಿಂತಿರುವಾಗ ಸೊ ಅವಳನ್ನು ಜೋಪಾನವಾಗಿ ಬೆಳೆಸಬೇಕು, ಗಂಡನ ಮನೆಗೆ ಕಳಿಸ್ಬೇಕು, ಇದೆಲ್ಲ ಒಂದು ಭಾವನೆ ಇರುತ್ತೆ. ವೀಕ್ಷಕರು ನಿಮಗೆಲ್ಲ ಗೊತ್ತು, ಗಾಂಧೀಜಿಯವರು ಹೇಳ್ತಿದ್ರು, ನಮ್ಮ ದೇಶ ಯಾವಾಗ ಸ್ವಾತಂತ್ರ್ಯ ಆದ ಹಾಗೆ ಅಂತಂದರೆ ಯಾವಾಗ ಒಬ್ಬಳೇ ಹೆಣ್ಮಗಳು ರಾತ್ರಿ 12 ಗಂಟೆಗೆ ನಿರ್ಭಿಡೆಯಾಗಿ ನಿರ್ಭಯವಾಗಿ ತಿರುಗಾಡ್ತಾಳೋ ಆವಾಗ ಆ ದಿನ ನಮ್ಮ ಭಾರತ ಸ್ವಾತಂತ್ರ್ಯ ಆದ ಹಾಗೆ ಅಂತೇಳಿ. 12 ಗಂಟೆ ತುಂಬ ಲೇಟ್ ಆಯಿತು. ಈಗ ಸಂಜೆ 6-7 ಗಂಟೆಗೂ ನಮ್ಮ ಮಕ್ಕಳನ್ನ ಒಬ್ಬೊಬ್ಬರನ್ನೇ ಹೊರಗೆ ಕಳಿಸ್ಲಿಕ್ಕೆ ನಾವು ಭಯಪಡ್ತೀವಿ. ಎಸ್ಪೆಷಲಿ ಹುಡುಗಿರನ್ನ ಟ್ಯೂಷನ್ಗೆ ಇರ್ಬೋದು, ಯಾವುದೋ ಕ್ಲಾಸಿಗೆ ಇರ್ಬೋದು, ಎಲ್ಲಾದರೂ ಹೋದರೆ ಅವ್ರು ಬರೋವರೆಗೂ ನಮ್ಗೆ ಸಮಾಧಾನ ಇರಲ್ಲ. ಅಥವಾ ನಾವೇ ಕರ್ಕೊಂಡು ಹೋಗಬೇಕು, ನಾವೇ ಬಿಡಬೇಕು. ಈ ಥರ ಒಂದು ಭಯದಲ್ಲಿ ನಾವೆಲ್ಲ ಇದ್ದೀವಿ. ನಮಗಷ್ಟೇ ಅಲ್ಲ, ಮಕ್ಕಳಿಗೂ ಕೂಡ ಅದೇ ಭಯ. ಹೋಗಬೇಕಾದ್ರೆ ಯಾರಾದರೂ ಏನಾದರೂ ಟೀಸ್ ಮಾಡ್ತಾರೆ, ಏನಾದರೂ ಗೇಲಿ ಮಾಡ್ತಾರೆ. ಇದನ್ನೆಲ್ಲ ಸಹಿಸ್ಕೊಂಡು ಅವರು ತಮ್ಮ ಕಾರ್ಯಗಳು ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಭಯಗಳೆಲ್ಲ ಹೇಗೆ ಇದನ್ನೆಲ್ಲ ನಿಭಾಯಿಸೋದು, ನಾವು ಹೇಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ? ಈಗ ವರ್ತಮಾನ ಸಮಯದಲ್ಲಿ ಈ ಒಂದು ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಆಗಲಿ ಅಥವಾ ಈ ಗೇಲಿ ಮಾಡೋದು, ಇದೆಲ್ಲ ದೇಹದ ಅಭಿಮಾನದಿಂದನೇ ಜಾಸ್ತಿ ಆಗ್ತಾಯಿದೆ. ನನ್ನ ಶರೀರ ಅಂತ ತಿಳ್ಕೊಂಡಾಗ ಇವೆಲ್ಲ ಅತಿಯಾಗಿ ಬೆಳೀತಾ ಇದೆ. ಮೊದಲಿನಗಿಂತನೂ ನಮಗೆ ಭಯ ಜಾಸ್ತಿ. ತಂದೆ ತಾಯಿನೂ ಕೂಡ ಮಕ್ಕಳಿಗೆ ಹೇಳಿ ಕಳಿಸಿರ್ತಾರೆ, ಯಾರಾದರೂ ಏನಾದರೂ ಕೊಟ್ಟರೆ ತಿನ್ನಬೇಡ, ಅವ್ರ ಜೊತೆ ಇಂಥವ್ರ ಜೊತೆ ಮಾತಾಡಬೇಡ್ರಿ, ಫ್ರೆಂಡ್ಶಿಪ್ ಇವನ್ ರೈಲ್ವೆ ಸ್ಟೇಷನ್ಗಳಲ್ಲೂ ಆ ಥರ ಬರೆದು ಹಾಕಿರ್ತಾರೆ. ರೈಲ್ವೇಸಲ್ಲೂ ಇರುತ್ತೆ, ಮೋಸ್ಟ್ ಆಫ್ ದ ಪಬ್ಲಿಕ್ ಪ್ಲೇಸಸಲ್ಲಿ ಅದು ಇರುತ್ತೆ. ಯಾಕಂದರೆ ಆ ಥರ ಪರಿಸ್ಥಿತಿಗಳ ಒಂದು ನಿರ್ಮಾಣ ಆಗ್ತಾ ಇದೆ. ಬಟ್ ಇದು ಕಂಪ್ಲೀಟ್ಲಿ ಭಯ ಅಂತಂದರೆ ಪರ್ಟಿಕ್ಯುಲರ್ಲಿ ನೀವೇನು ಈ ಕ್ವಶನ್ ಕೇಳಿದ್ರಿ, ಎಸ್ಪೆಕ್ಟ್ ಹೆಣ್ಮಕ್ಳಿಗೆ, ವಿಶೇಷವಾಗಿ ಹೆಣ್ಮಕ್ಳಿಗೆ ಈ ಒಂದು ಭಯ. ಯಾರಾದರೂ ನನಗೇನಾದರೂ ಟೀಸ್ ಮಾಡಿದ್ರೆ ಅಥವಾ ಏನಾದರೂ ಅಂದರೆ ಏನು ಮಾಡೋದು ಅಂತ. ಸೊ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇನ್ನೊಂದು ಮಾತಾಡಿದ್ರೆ ತಾವು ಹೆಣ್ಮಕ್ಳ ಮರ್ಯಾದೆ ಮೇಲೆ ಮನೆ ಮರ್ಯಾದೆ ಡಿಪೆಂಡ್ ಆಗಿದೆ ಅಂತ. ದಿಸ್ ಇಸ್ ಸಮ್ ಮಿತ್. ಆ್ಯಕ್ಚುಲಿ ಹೆಣ್ಮಕ್ಳ ಮರ್ಯಾದೆ ಮೇಲೆ ಅಷ್ಟೇ ಮನೆ ಮರ್ಯಾದೆ ಡಿಪೆಂಡ್ ಆಗಿರ್ತದಂತಲ್ಲ. ವಿ ಆಲ್ ಟುಗೆದರ್ ಆರ್ ಅ ಯೂನಿಟ್, ಅ ಫ್ಯಾಮ್ಲಿ. ಒಂದು ಮನೆ ಮರ್ಯಾದೆ ಬೆಳಿಬೇಕು ಅಂತಂದರೆ ಎವ್ರಿಬಡೀಸ್ ರೋಲ್, ರೆಸ್ಪಾನ್ಸಿಬಿಲಿಟಿ ಸಮಾನವಾಗಿರುತ್ತೆ. ಅದಂತೂ ನಾವು ಅರ್ಥ ಮಾಡ್ಕೊಳ್ಬೇಕು. ಕೇವಲ ಹೆಣ್ಮಕ್ಳ ಮರ್ಯಾದೆನೇ ಅಂತಲ್ಲ. ಬಟ್ ಇಲ್ಲಿ ಭಯದ ವಿಷಯ ಬಂದಾಗ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಭಯ. ಇದಕ್ಕೆ ಮೂಲ ಕಾರಣ ಆ್ಯಕ್ಚುಲಿ ನಮ್ಮ ಈ ಹಿಂದಿನ ಎಪಿಸೋಡ್ಗಳಲ್ಲಿ ಅದರ ಬಗ್ಗೆ ನಾವು ಇಂಡೈರೆಕ್ಟಾಗಿ ತಿಳ್ಕೊಂಡಿದ್ದೀವಿ. ಏನಂದರೆ ಚಿಕ್ಕ ವಯಸ್ಸಿನಲ್ಲಿ ಮೊದಲನೇದಾಗಿ ತಂದೆ ತಾಯಿನೇ ಹೇಳಿರ್ತಾರೆ, ನೀನು ಹೆಣ್ಣಿದಿ, ನೀನು ಹೆಣ್ಣು, ನೀನು ಹೆಣ್ಮಗಳು
ಸ್ವಲ್ಪ ಭಯದಿಂದ ಇರಬೇಕು, ಸ್ವಲ್ಪ ಅಂಜೋದನ್ನು ಕಲಿಯಮ್ಮ. ಆ್ಯಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಭಯ ಭಕ್ತಿ ಜಾಸ್ತಿ ಇರಬೇಕಮ್ಮ ಅಂತ ಈ ಥರ ಮೊದಲು ಬೆಳೆಸುವಾಗಲೇ ನಾವು ಬೆಳೆಸಿದ್ದೀವಿ. ಇಲ್ಲ ಅಂದರೆ ನೋಡ್ರಿ, ನಮ್ಮ ದೇಶದಲ್ಲಿ ರಾಣಿ ಝಾನ್ಸಿ ಲಕ್ಷ್ಮೀಬಾಯಿನೂ ಆಗಿದ್ದಾಳೆ, ಕಿತ್ತೂರು ರಾಣಿ ಚೆನ್ನಮ್ಮನೂ ಆಗಿದ್ದಾಳೆ, ಇಂದಿರಾ ಗಾಂಧಿಯವರು ಆಗೋಗಿದ್ದಾರೆ. ಅಂದರೆ ಬಟ್ ರೇರ್ ಕೇಸಸ್. ಅದೇ ನಾವು 11 ಲಿಸ್ಟ್ ಹೇಳ್ತಾ ಹೋದ್ವಿ ಅಂತಂದರೆ ಭಾಳ ಬರುತ್ತೆ. ಬಟ್ ವುಮೆನ್ ಲಿಸ್ಟ್ ನಾವು ಅಂದರೆ ಪ್ರಸಿದ್ಧ ಇರೋರು ಹಾಗಂತೂ ಇರ್ತಾರೆ, ಬಟ್ ಸ್ಟಿಲ್ ಸುಪ್ರಸಿದ್ಧವಾಗಿರ್ತಕ್ಕಂಥ ಅಯನ್ ಲೇಡಿ ಅಂತ ನಾವೇನು ಕರಿತೀವಿ, ಇಂಥವ್ರು ತುಂಬ ಕಡಿಮೆ ಜನ. ಯಾಕೆ ಅಂದರೆ ಎಲ್ಲೋ ಮತ್ತೆ ನಮ್ಮ ಮೂಲ ಪಾಲನೆಯಲ್ಲಿ ಮಿಸ್ಟೇಕ್ ಆಗುತ್ತೆ ಅಂತ. ಯಾಕಂದ್ರೆ ಬೆಳೆಸುವಾಗಲೇ ನಾವು ಮಕ್ಕಳನ್ನು ಆ ಕಾನ್ಷಿಯಸ್ಸಿಂದ ಬೆಳೆಸ್ಬಿಡ್ತೀವಿ. ನೀನು ಹೆಣ್ಣು, ನೀನು ಹೆಣ್ಣು, ನೀನು ಹೆಣ್ಣು. ಆ ಮಕ್ಕಳಿಗೆ ಅಷ್ಟೊಂದು ಕಾನ್ಷಿಯಸ್ನೆಸ್ ಇರೋದಿಲ್ಲ. ಬಟ್ ನೀನು ಹೆಣ್ಣು, ನೀನು ಹೆಣ್ಣು, ನೀನು ಸ್ವಲ್ಪ ಬಗ್ಗಬೇಕು, ಸ್ವಲ್ಪ ಸುಮ್ಮನಿರಬೇಕು. ಆ್ಯಕ್ಚುಲಿ ಅದು ಒಂದು ಮಿಸ್ಟೇಕನ್ನೇ ಅನಿಸುತ್ತೆ. ಈ ಒಂದು ನೋಡಿರಿ, ಲೈಫಿನ ಈ ಸ್ಟೇಜಿಗೆ ಬಂದು ನಾವು ಒಂದು ಯೌವನಾವಸ್ಥೆಯಲ್ಲಿ ಬಂದ ಮೇಲೆ ಭಯ ಪಡಬೇಕು ಅಂತಂದರೆ ಅದು ಒಂದು ಬಾಲ್ಯಾವಸ್ಥೆಯಲ್ಲಿ ಆಗುವಂಥ ಮಿಸ್ಟೇಕ್ ನಮ್ಮ ಪಾಲನೆಯಲ್ಲಿ. ನೀ ಹೆಣ್ಣು, ನೀನು ಹೆಣ್ಣು, ನೀನು ಒಂದು ಸ್ವಲ್ಪ ಬಗ್ಗಬೇಕಮ್ಮ, ನೀನು ಸ್ವಲ್ಪ ಹೆದರ್ಬೇಕಮ್ಮ ಅಂತ ನಾವು ಕಲಿಸಿದಾಗ ಆ ಮಕ್ಕಳು ಅಲ್ಲಿ ಕೇವಲ ತಂದೆ ತಾಯಿಗೆ ಅಥವಾ ಹಿರಿಯರಿಗೆ ಅಷ್ಟೇ ಹೆದರೋದಿಲ್ಲ. ಅವರು ಎಲ್ಲಿ ಹೆದರಬಾರ್ದು ಅಲ್ಲಿನೂ ಕೂಡ ಹೆದರೋಕೆ ಶುರು ಮಾಡ್ತಾರೆ. ಅಂದರೆ ನಾವು ಆ್ಯಕ್ಚುಲಿ ನೋಡ್ರಿ, ಕೆಲವೊಂದು ಕಡೆಗೆ ನಮ್ಮ ಹತ್ರ ಆತ್ಮದಲ್ಲಿ ಎಲ್ಲ ಶಕ್ತಿಗಳು ಇದೆ, ಆದರೆ ಅದನ್ನು ನಾವು ಸರಿಯಾಗಿ ಯಾವ ಶಕ್ತಿಯನ್ನು ಯಾವಾಗ ಉಪಯೋಗಿಸ್ಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕೀಗ. ಈಗ ನಾನಲ್ಲಿ ಎದುರಿಸ್ಬೇಕಾಗಿದೆ. ಎದುರಿಸುವಂಥ ಪರಿಸ್ಥಿತಿಯಲ್ಲಿ ನಾನು ಹೊಟ್ಟೆಯಲ್ಲಿ ಇಟ್ಕೊಂಡ್ಬಿಟ್ರೆ, ಸಮಾವೇಶ ಮಾಡ್ಕೊಂಡ್ಬಿಟ್ರೆ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ರಾಂಗ್. ಮತ್ತು ನಾನು ಎಲ್ಲಿ ಹೊಟ್ಟೆಯಲ್ಲಿ ಇಟ್ಕೋಬೇಕು ಅಂದರೆ ಸಮಾವೇಶ ಮಾಡ್ಕೋಬೇಕು, ಆ ಮಾತನ್ನು ಅಷ್ಟಕ್ಕೆ ಮುಚ್ಚಬೇಕು, ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀನಿ, ಅದನ್ನು ಎದುರಿಸ್ತಾ ಇದ್ದೀನಿ. ಇಟ್ ಈಸ್ ಸೋ ಇಂಡಿಫ್ರೆಂಟ್. ಅದು ತುಂಬ ಇವತ್ತು ಈ ಒಂದು ಪ್ರಾಬ್ಲಮ್ ಆಗ್ತಾಯಿದೆ. ಅಂದರೆ ಯಾವುದನ್ನು ನಾವು ಯಾವ ಟೈಮಲ್ಲಿ ಮಾಡಬೇಕು. ಈಗ ಎಕ್ಸ್ಟರ್ನಲ್ ಥಿಂಗ್ಸ್, ಈಗ ನಮ್ಮ ಮಾನ, ನಮ್ಮ ಮರ್ಯಾದೆ, ನಮ್ಮ ಸ್ಥಾನಮಾನ, ಅಂದರೆ ಆ್ಯಕ್ಚುಲಿ ಈ ರೀತಿ ನಮ್ಮ ನೈತಿಕ ಮಾನ ಮರ್ಯಾದೆನ ನಾವು ಉಳಿಸ್ಕೊಳ್ಳೋಂಥ ಸಂದರ್ಭ ಬಂದಾಗ ವಿ ಹ್ಯಾವ್ ಟು ರಿಯಾಕ್ಟ್. ಅಂದರೆ ನಾವು ಅಲ್ಲಿ ಎದುರಿಸ್ಬೇಕು. ಎದುರಿಸೋದನ್ನು ನಾವು ಕಲಿಸಿರೋದಿಲ್ಲ ನಮ್ಮ ಮಕ್ಕಳಿಗೆ. ಅದು ಈಗ ನಾವು ಭಯ ತೆಗಿಬೇಕು ಅಂದರೆ ಕಷ್ಟ ಆಗುತ್ತೆ. ಆ ಕಷ್ಟ, ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್. ಇಟ್ ಈಸ್ ನಾಟ್ ರಿಯಲಿ ಇಂಪಾಸಿಬಲ್, ಇಟ್ ಈಸ್ ಪಾಸಿಬಲ್. ಬಿಕಾಸ್ ನಾವು ಎಷ್ಟೋ ಜನರ ಜೊತೆಗೆ ಈಗಾಗಲೇ ಇದನ್ನು ಮಾಡಿದ್ದೀವಿ, ಎಷ್ಟೋ ಜನರಿಗೆ ಆಗಿದೆ. ನಾವು ಕೂಡ ಇಂಡಿವಿಜುವಲಿ ಸ್ಪೀಕಿಂಗ್ ಅಬೌಟ್ ಮೈ ಓನ್ ಸೆಲ್ಫ್, ನಾವು ಕೂಡ ಅದನ್ನು ಓವರ್ಕಮ್ ಮಾಡಿದ್ದೀವಿ ಈ ಜ್ಞಾನ ಯೋಗದಿಂದ. ವಿತ್ ದ ಕಾನ್ಷಿಯಸ್ ಆಫ್ ಹೂ ಎಮ್ ಐ, ಅಗೇನ್ ಇಟ್ ಕಮ್ಸ್ ಎವ್ರಿವೇರ್. ಇಟ್ ಕಮ್ಸ್ ಹೂ ಎಮ್ ಐ ಇಸ್ ದ ಬೇಸಿಕ್ ಕಾನ್ಷಿಯಸ್ನೆಸ್. ನಾನು ಚೈತನ್ಯ ಶಕ್ತಿ ಆತ್ಮ, ನನ್ನ ಶರೀರ ಅಲ್ಲ ಅಂದಾಗ ನಾನು ಸ್ತ್ರೀನೂ ಅಲ್ಲ, ನಾನು ಪುರುಷನೂ ಅಲ್ಲ, ನಾನು ಕೇವಲ ಒಂದು ಚೈತನ್ಯ ಶಕ್ತಿ ಆತ್ಮ, ಒಂದು ಜ್ಯೋತಿ. ಆ ಜ್ಯೋತಿಗೆ ಯಾರು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನೀವು ಹೇಳೋ ಪ್ರಕಾರ ಈ ಸೆಕ್ಷುವಲ್ ಅಬ್ಯೂಸ್ ಅಥವಾ ಈವ್ ಟೀಸಿಂಗ್ದೇನು ಭಯ ಇರುತ್ತೆ, ನಮಗೂ ಆಯಿತು ನಮ್ಮ ಮಕ್ಕಳಿಗೆ ಆಯಿತು ಇರೋದು ಎಲ್ಲೋ ನಮ್ಮ ಪಾಲನೆಯಲ್ಲಿ ನಾವು ಆ ಬೀಜವನ್ನು ಬಿತ್ತಿರ್ತೀವಿ ಭಯದ್ದು ಅಂತ ಹೇಳ್ತೀರಿ. ಹುಟ್ಟಿದಾಗ ಅಷ್ಟೊಂದಿರಲ್ಲ, ಬೆಳೀತಾ ಬೆಳೀತಾ ನೀನು ಹೆಣ್ಣು, ನೀನು ಹಾಗಿರಬೇಕು, ಹೀಗಿರಬೇಕು, ತಗ್ಗಿ ಬಗ್ಗೆ ನಡಿಬೇಕು. ಸೊ ಇದನ್ನೆಲ್ಲ ಹೇಳೋದ್ರಿಂದ ನಮ್ಮ ಮಕ್ಕಳಿಗೆ ಸ್ವಲ್ಪ ಇನ್ಫೀರಿಯಾರಿಟಿನೂ ಬೆಳೆಯುತ್ತೆ, ಅದ್ರ ಜೊತೆ ಭಯನೂ ಬರುತ್ತೆ ಅಂತ ಹೇಳ್ತೀರಿ. ನೀವು ಹೇಳೋ ಪ್ರಕಾರ ಅದು ಆತ್ಮದರ್ಶನ ಅಥವಾ ಜ್ಞಾನ, ನಾನು ಯಾರು ಅಂತ ಗೊತ್ತಾದರೆ ಅದು ಭಯ ಇರಲ್ಲ ಅಂತ ನೀವು ಹೇಳಿದಿರಿ. ಬರೀ ಅಷ್ಟು ಗೊತ್ತಾದರೆ ಸಾಕಾ? ಫಿಸಿಕಲ್ ಸ್ಟ್ರೆಂತ್, ಈಗ ಯಾರೋ ಏನೋ ಅಟ್ಯಾಕ್ ಮಾಡಿದ್ರು, ಆವಾಗ ಫಿಸಿಕಲ್ ಸ್ಟ್ರೆಂತು ಸ್ವಲ್ಪ ಬೇಕಾಗುತ್ತಲ್ಲ ಅವರಿಗೆ, ತಮ್ಮಷ್ಟಕ್ಕೆ ತಾವೇ ಪ್ರೊಟೆಕ್ಟ್ ಮಾಡ್ಕೋಬೇಕು. ಎಲ್ಲ ಟೈಮ್ನಲ್ಲೂ ಎಲ್ಲ ಅದೇ ಒಂದೇ ಜ್ಞಾನ ನಮ್ಗೆ ಹೆಲ್ಪ್ ಮಾಡುತ್ತಾ? ಸೊ ಇದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಡುತ್ತೆ ನನಗೆ. ನೀವು ಕೇಳಿದ್ದು ಆ್ಯಕ್ಚುಲಿ ತುಂಬ ಪ್ರಾಕ್ಟಿಕಲೇ ಇದೆ. ಯಾಕೆ ಅಂದರೆ ಈಗ ನೋಡಿ, ಯಾವಾಗ ಒಬ್ಬ ತುಂಬ ಕಾಯಿಲೆ ಇರ್ತಕ್ಕಂಥ ಭಾಳ ಡೀಪ್ ಲೆವೆಲಲ್ಲಿ ಕಾಯಿಲೆ ಇದೆ ಅಂಥ ಪೇಷಂಟಿಗೆ, ಈಗ ಆತನಿಗೆ ಊಟನೂ ದಕ್ತಾ ಇಲ್ಲ, ನೀವು ಹಾಕಿರೋ ಔಷಧಿನೂ ದಕ್ತಾ ಇಲ್ಲ, ಅಂದರೆ ಅದು ಡೈಜೆಸ್ಟ್ ಆಗ್ತಾ ಇಲ್ಲ, ಆವಾಗ ನೀವೇನು ಮಾಡ್ತೀರಿ? ಡ್ರಾಪ್ಸ್ ಹಾಕ್ತೀರಲ್ಲ. ಹಾಂ, ನೀವು ಡೈರೆಕ್ಟ್ ಅವ್ರಿಗೆ ಡ್ರಿಪ್ಸ್ ಕೊಡ್ತೀರಿ. ಆ ಡ್ರಿಪ್ಸ್ ಕೊಡ್ತೀರಿ ಅಂತಂದರೆ ಲೆಟ್ ಇಟ್ ಗೋ ಡೈರೆಕ್ಟ್ಲಿ ಅಂತ. ಅಂದರೆ ಇಟ್ ಟೇಕ್ಸ್ ಟೈಮ್. ಆಮೇಲೆ ಇಂಪ್ರೂವ್ ಆದಮೇಲೆ ಅವ್ರು ಊಟ ಮಾಡೋಕ್ಕಾದ್ಮೇಲೆ ನೀವು ಔಷಧಿಗಳನ್ನು ಅವ್ರಿಗೆ ಕೊಡ್ಬೋದು. ಹಾಗೆ ಅಂದರೆ ಹೇಳೋ ಅರ್ಥ, ಇಲ್ಲಿನೂ ಕೂಡ ನಾವು ಮನೋಬಲದಿಂದ ಬೇಕಾದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ. ನಾವು ಎಂಥ ಪವರನ್ನು, ಎಂಥ ಭಯ ಆಗಲಿ ಅಥವಾ ಯಾವುದೇ ರೀತಿಯ ಭಯಾನಕ ವ್ಯಕ್ತಿ ಅಥವಾ ಭಯಾನಕ ಪರಿಸ್ಥಿತಿ,
ಭಯಾನಕ ವಾತಾವರಣವನ್ನು ನಾವು ಎದುರಿಸ್ಬೋದು, ನಾವು ಎದುರಿಸ್ಲಿಕ್ಕೆ ಸಾಧ್ಯ ಇದೆ. ಎದುರಿಸಿರೋರ ಉದಾಹರಣೆಗಳು ಸಾಕಾಗಷ್ಟಿದೆ. ನಾವು ಮತ್ತು ಅದರಲ್ಲಿ ಗೆಲುವನ್ನು ಸಾಧಿಸಿರುವಂಥವ್ರಿದ್ದಾರೆ, ಸಾಧಿಸ್ತಾ ಇದ್ದೀವಿ, ಅದು ಸಾಧ್ಯ ಇದೆ. ಬಟ್ ಏನಂತಂದರೆ ಇನ್ನೂ ಅದನ್ನು ಪ್ರಾಕ್ಟೀಸ್ ಮಾಡಿ ಆ ಸೋಲ್ ಕಾನ್ಷಿಯಸನ್ನು ನಾವಿನ್ನೂ ನಾನು ಯಾರು ಅನ್ನೋದನ್ನೇ ನಾವಿನ್ನೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಾವಿನ್ನೂ ಅಲ್ಲಿಗೆ ಬಂದೇ ಇಲ್ಲ ಆ್ಯಕ್ಚುಲಿ. ಇನ್ನೂ ಸ್ಪಷ್ಟವಾಗಿ ನಾವು ಯಾರು ಅನ್ನೋದನ್ನು ನಾವು ಇನ್ನೂ ಬಿಡಿಸಿ ಹೇಳಿಲ್ಲ, ಮತ್ತು ಕೇಳುವಂಥವರು ಕೂಡ ಇನ್ನೂ ತಿಳ್ಕೊಂಡಿಲ್ಲ. ಸೊ ಅಂಟಿಲ್ ದೆನ್ ಹೇಗೆ ನೀವು ಡ್ರಾಪ್ಸಿಂದ ಆದರೂ ಆ ಮಗುವನ್ನು ಅಥವಾ ಪೇಷಂಟನ್ನು ಸ್ಟೆಬಿಲೈಸ್ ಮಾಡ್ತೀರ, ಅವ್ರ ಸ್ಟ್ರೆಂತನ್ನು, ಆರ್ ಸಮ್ವೇರ್ ಯು ಆರ್ ಹೆಲ್ಪಿಂಗ್ ದೆಮ್ ಟು ಲಿವ್. ಹಾಗೆ ಅದೇ ರೀತಿಯಾಗಿ ನಾವು ಕೂಡ ಅಂದರೆ ಇಲ್ಲಿ ಫಿಸಿಕಲ್ ಸ್ಟ್ರೆಂತ್ ಕ್ಯಾನ್ ಬಿ ಯೂಸ್ಡ್. ವೆನ್ ಐ ಡೋಂಟ್ ಹ್ಯಾವ್ ಮೆಂಟಲ್ ಸ್ಟ್ರೆಂತ್, ನೋಡಿ, ಶಕ್ತಿ ಇಲ್ಲದಿದ್ದರೆ ಯುಕ್ತಿ ಆದರೂ ಇರಬೇಕು ಅಂತ ಹೇಳ್ತಾರೆ. ಈಗ ಯುಕ್ತಿ ಇಲ್ಲದಿದ್ದರೆ ಶಕ್ತಿ ಆದರೂ ಇರಬೇಕು ಅಂತ ಅರ್ಥ ಆಗುತ್ತೆ. ಆ್ಯಕ್ಚುಲಿ ಯಾವಾಗ ಹೇಳ್ತಾರಲ್ಲ, ಈ ಹೇಳಿಕೆನೇ ಇದೆ, ಇಫ್ ವೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್ ಅಂತ. ಇಫ್ ಹೆಲ್ತ್ ಈಸ್ if wealth is lost, nothing is lost, and health something is lost, and if character is lost, everything is lost ಅಂದಾಗ ಈಗ ಕ್ಯಾರೆಕ್ಟರ್ಗೆ ನಮ್ಮ ಆದಿಕಾಲದಿಂದನೂ ಬಹಳಷ್ಟು ಮಹತ್ವ ಸಿಕ್ಕಿದೆ. ಮತ್ತು ಕ್ಯಾರೆಕ್ಟರ್ ಇನ್ ದ ಸೆನ್ಸ್ ಪವಿತ್ರತೆ ಅದು ಶಾರೀರಿಕ ಇರ್ಬೋದು, ಮಾನಸಿಕ ಇರ್ಬೋದು, ಅದನ್ನು ಪ್ರೊಟೆಕ್ಟ್ ಮಾಡೋದು ತುಂಬ ತುಂಬ ಅವಶ್ಯಕತೆ ಇದೆ. ಸೊ ಅದಕ್ಕಾಗಿ ಇಫ್ ಐ ಆಮ್ ಯೂಸಿಂಗ್ ಮೈ ಫಿಸಿಕಲ್ ಸ್ಟ್ರೆಂತ್ ಆಲ್ಸೋ, ಇಟ್ ಈಸ್ ನಾಟ್ ರಾಂಗ್ ಟು ಪ್ರೊಟೆಕ್ಟ್ ಮೈ, ಇವನ್ ನಮ್ಮ ಇಂಡಿಯನ್ ಲಾಸು ಕೂಡ ಅದನ್ನು ಹೇಳುತ್ತೆ, ಅದಕ್ಕೆ ಪ್ರೊವಿಷನ್ ಇದೆ. ಸೊ ಇಫ್ ಐ ಕ್ಯಾನ್ ಬಿಲ್ಡ್ ಮೈ ಫಿಸಿಕಲ್ ಸ್ಟ್ರೆಂತ್, ಇಟ್ ಈಸ್ ಓಕೆ. ಬಟ್ ಇಲ್ಲಿ ಕೂಡ ನೋಡ್ರಿ, ಫಿಸಿಕಲ್ ಸ್ಟ್ರೆಂತ್ ಬಗ್ಗೆನೂ ಕೂಡ ನಾವೊಂದು ನಮ್ಮ ಹೆಣ್ಮಕ್ಳಲ್ಲಿ ಒಂದು ಮಿತ್ ಕ್ರಿಯೇಟ್ ಮಾಡಿದ್ದೀವಿ. ಏನಂದರೆ ವುಮೆನ್ ಆರ್ ಫಿಸಿಕಲಿ ವೀಕ್ ಅಂತ ನಾವು ನಾವೇ ಕ್ರಿಯೇಟ್ ಮಾಡಿದ್ದೀವಿ ಅದನ್ನು. ಹೌದು, ವುಮೆನ್ ಅಂತಂದರೆ ಅವರಲ್ಲಿ ಅಷ್ಟೊಂದು ಫಿಸಿಕಲ್ ಸ್ಟ್ರೆಂತ್ ಇರೋದಿಲ್ಲ. ಬಟ್ ಇನ್ ಸಮ್ ಕೇಸ್ ಐ ಹರ್ಡ್ ಬಹಳ ವರ್ಷಗಳ ಹಿಂದೆ, ಅಂದರೆ ಒಂದು 5-6 ವರ್ಷಗಳ ಹಿಂದೆ ನಾನೊಂದು ಕೇಳಿದ್ದೆ. ಒಬ್ರು ಹೇಳ್ತಾ ಇದ್ರು, ಫಾರಿನ್ ಕಂಟ್ರಿಯಲ್ಲಿ, ಎಕ್ಸಾಕ್ಟ್ಲಿ ಯಾವ ಪ್ಲೇಸ್ ಅಂತ ನಂಗೆ ನೆನಪಿಲ್ಲ ಈಗ, ಭಾಳ ವರ್ಷ ಹಿಂದೆ ಕೇಳಿದ್ದಿದ್ದು. ಆ ಮಗು ಅಂದರೆ ಒಂದು ಕಾರ್ ಕೆಳಗಡೆ ಮಗು ಹೋಗಿತ್ತು. ಮಗು ತಾಯಿ ಇಬ್ಬರೇ ಇದ್ದರು, ಭಾಳ ಚಿಕ್ಕ ವಯಸ್ಸಿನ ಮಗು, 2 years or something. ಅದು ಕಾರ್ ಕೆಳಗೆ ಸಿಕ್ಕಾಕೊಂಡಾಗ, ಈಗ ನಮ್ಮ ಹತ್ರ ಹಿಂಗೆ ಮಾರುತಿ ಎಲ್ಲ ಲೈಟ್ ವೇಟಿನ ಕಾರ್ಸ್ ಇದಾವಲ್ಲ, ಅಂಥ ಕಾರಲ್ಲಿ ತಾಯಿ ಮಗು ಹೋಗುವಾಗ ಅದು ಕಾರ್ ಕೆಳಗೆ ಹೇಗೋ ಸಿಕ್ಕಾಕೊಂಡಿತ್ತು. ಆ್ಯಂಡ್ ದ ಓನ್ಲಿ ಆಪ್ಷನ್ ವಾಸ್ ಶಿ ಹ್ಯಾಡ್ ಟು ಲಿಫ್ಟ್ ದ ಕಾರ್. ಅದು ಯಾರೂ ಹೆಲ್ಪಿಗೆ ಇರಲಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಶಿ ಟೆರಿಬಲಿ ವಾಂಟೆಡ್ ಟು ಸೇವ್ ಹರ್ ಚೈಲ್ಡ್. ಅವಳಿಗಿತ್ತು ಗುರಿ, ನನ್ನ ಚೈಲ್ಡನ್ನು ಸೇವ್ ಮಾಡಲೇಬೇಕು ಅಂತ. ಸೊ ವೆನ್ ದೆರ್ ವಾಸ್ ನೋ ಬಡಿ, ಶಿ ಹರ್ಸೆಲ್ಫ್ ಲಿಫ್ಟೆಡ್ ದ ಕಾರ್ ಅಂತ ಕೇಳಿದೆ. ಒನ್ ಸೈಡ್ ಆ ಮಗು ಹೊರಗೆ ಬರೋ ತನ ಲಿಫ್ಟ್ ಮಾಡಿದ್ಲು. ಅಂದರೆ ಯು ಕ್ಯಾನ್ ಇಮ್ಯಾಜಿನ್, ಇಟ್ ಈಸ್ ಅ ಟ್ರೂ ಸ್ಟೋರಿ ಅಂತ ನನಗೆ ಹೇಳಿದರು. ಸೊ ನೀವು ಇಮ್ಯಾಜಿನ್ ಮಾಡಿರಿ, ಅಂದರೆ ದಿಸ್ ಮಿತ್ ಆಲ್ಸೋ ಹೋಲ್ಡ್ಸ್ ರಾಂಗ್. ಅಂದರೆ ಯಾವಾಗ ನಮಗೆ ಬೇಕೋ ಆವಾಗ ಯಾವತ್ತೂ ಶಕ್ತಿನೇ ಬೇಕಂತಲ್ಲ, ಅದೇ ಶಕ್ತಿನ ನಾವು ಯುಕ್ತಿಯಿಂದನೂ ಯೂಸ್ ಮಾಡೋಕ್ಕೆ ಸಾಧ್ಯತೆ. ಬಟ್ ಈ ಯುಕ್ತಿನೂ ಕೂಡ ಯಾವಾಗ ಬರುತ್ತೆ ಅಂತಂದರೆ, ವೆನ್ ಐ ಆಮ್ ಕಾನ್ಸಂಟ್ರೇಟೆಡ್ ದಟ್ ಐ ಆಮ್ ಅ ಸೋಲ್, ನಾನು ಆತ್ಮ ಇದ್ದೀನಿ, ಅಥವಾ ನಾನು ಇದಲ್ಲ, ಹೊರಗಡೆ ಕಾಣಿಸ್ತಾ ಇರೋದು ನಾನಲ್ಲ, ಇದು ನನ್ನ ಟೆಂಪ್ರವರಿ ಇದೆ. ಎನಿ ಟೈಮ್ ಐ ಮೇ ಲಿವ್ ದಿಸ್ ಬಾಡಿ, ಎನಿ ಟೈಮ್ ಐ ಕ್ಯಾನ್ ಚೇಂಜ್ ಮೈ ಕಾಸ್ಟ್ಯೂಮ್. ಈಗ ಒಂದು ಬಟ್ಟೆಯನ್ನು ನೀವು ಈಗ ಹಾಕ್ಕೊಂಡಿದ್ದೀರಾ, ಈ ಸೀರೆಯನ್ನು ನೀವು ಚೇಂಜ್ ಮಾಡ್ಬೋದು, ನಾಳೆಗೆ ಚೇಂಜ್ ಮಾಡೇ ಇರ್ತೀರಿ ನೆಕ್ಸ್ಟ್ ಶೂಟಿಂಗಲ್ಲಿ, ಅಥವಾ ನಿಮ್ಮ ಮನೆಗೆ ಹೋದ ತಕ್ಷಣ ಯು ವಿಲ್ ಹ್ಯಾವ್ ಅ ಚೇಂಜ್. ಅದೇ ರೀತಿಯಾಗಿ ಈ ಶರೀರ ಕೂಡ ಎಷ್ಟು ಟೆಂಪ್ರವರಿ. ನಾವು ಇವತ್ತೆಲ್ಲ ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ, ಯಾವುದೇ ಕ್ಷಣದಲ್ಲಿ ಸಾವನ್ನಪ್ಪಬಹುದು, ಅಥವಾ ಈ ಶರೀರವನ್ನು ನಾವು ಬಿಡಬಹುದು, ಆತ್ಮ ಬಿಟ್ಟು ಹೋಗ್ಬೋದು. ಸೊ ವೆನ್ ಐ ಆಮ್ ಲಿವಿಂಗ್ ವಿತ್ ದ ಕಾನ್ಷಿಯಸ್ ದಟ್ ನಾನು ಹೆಣ್ಮಗಳು, ಆ ಒಂದು ನಾನು ಯುಕ್ತಿ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅವಾಗ. ಆ್ಯಕ್ಚುಲಿ ದ ಸಿಚುವೇಶನ್, ದ ಟೀಸಿಂಗು ಅಥವಾ ಇನ್ನೇನೋ ಯಾವುದೋ ರೀತಿಯಿಂದ ಅಬ್ಯೂಸ್ಮೆಂಟ್, ಹರಾಸ್ಮೆಂಟಲ್ಲಿ ಎದುರುಗಡೆ ಆಗ್ತಾ ಇದೆ, ನನ್ನ ಎದುರುಗಡೆ ಒಂದು ಬಂದಿದೆಯಪ್ಪ ಅಂತಂದರೆ, ನಾನು ಎಷ್ಟೋ ಸಾರಿ ನನ್ನಲ್ಲಿದ್ದಂಥ ಬುದ್ಧಿ, ಇಂಟೆಲೆಕ್ಟನ್ನು ಯೂಸ್ ಮಾಡಿ, ಸಮ್ ಕ್ರಿಯೇಟಿವ್ ಥಿಂಗನ್ನು ಯೂಸ್ ಮಾಡಿನೂ ಕೂಡ ನಾನಲ್ಲಿ ಉಳಿಯೋದಕ್ಕೆ ಸಾಧ್ಯ ಇರ್ತದೆ. ಬಟ್ ಆ ಮಿತ್ಸಲ್ಲಿ ನಾವು ಸಿಕ್ಕಾಕೊಂಡಿರ್ತೀವಲ್ಲ, ನಮ್ಮ ಬುದ್ಧಿ, ನಮ್ಮ ಇಂಟೆಲೆಕ್ಟ್ ಈ ವಿಷಯಗಳನ್ನು ನಾನು ಅಥವಾ ನನಗೆ ಸ್ಟ್ರೆಂತ್ ಇಲ್ಲ, ಅದು ಇದು ಇವನ್ನೆಲ್ಲ ನಾವು ಕಾಂಪ್ಲಿಕೇಶನ್ಸಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ನಮ್ಗೆ ಯುಕ್ತಿನೇ ಇರಲ್ಲ. ಫಸ್ಟ್ ಆಫ್ ಆಲ್, ಹಾಫ್ ದ ವಾರ್ ಇಸ್ ಒನ್ ಇನ್ ದ ಹಾರ್ಟ್ ಅಂತ ಹೇಳ್ತಾರೆ, ಸತ್ಯ ಅದು. ಅಂದರೆ ಇಫ್ ಯು ಥಿಂಕ್ ಐ ವಿಲ್ ವಿನ್, ಇಫ್ ಯು ಥಿಂಕ್ ನಾನು ಸೋಲ್ತೀನಿ, ನೀವು ಸೋತ್ಬಿಡ್ತೀರಿ. ಇವನ್ ಇನ್ನು ಗೆಲ್ಲು ಸಿಚುವೇಶನ್ಸಲ್ಲಿ ಅಲ್ಲಿ ಎದುರುಗಡೆ ಯುಕ್ತಿ ಇರತ್ತೆ, ಎದುರುಗಡೆ ಏನಾದರೂ ಒಂದು ಸೊಲ್ಯೂಷನ್ ಇರತ್ತೆ. ಬಟ್ ಆ ಸೊಲ್ಯೂಷನ್ ನಮ್ಗೆ ಕಾಣಿಸ್ಬೇಕಂತಂದರೆ ಐ ಶುಡ್ ಬಿ ಹ್ಯಾವಿಂಗ್ ಪಾಸಿಟಿವ್ ಥಿಂಕಿಂಗ್. ಓಪನ್ ಇನ್ ದ ಸೆನ್ಸ್,
ಇಫ್ ಐ ಆಮ್ ಆಲ್ವೇಸ್ ಥಿಂಕಿಂಗ್ ಪಾಸಿಟಿವ್, ಇಫ್ ಐ ಆಮ್ ಆಲ್ವೇಸ್ ಅವೇರ್ ಆಫ್ ಮೈ ಕಾನ್ಷಿಯಸ್ನೆಸ್, ನಾನು ಯಾರು ಅಂತ ಆ ಜಾಗೃತಿಯಲ್ಲಿ ನಾವು ಜೀವನ ಮಾಡುವಾಗ ಆ ಅಂಥ ಪ್ರಸಂಗಗಳು ಬರುತ್ತೆ, ಇಲ್ಲ ಅಂತಲ್ಲ, ಅದು ಸ್ಟಾಪ್ ಆಗುತ್ತೆ ಅಂತಲ್ಲ, ಬಟ್ ಯು ಕ್ಯಾನ್ ಫೇಸ್ ಇಟ್ ವೆರಿ ಈಸಿಲಿ. ಅಂದರೆ ನಮ್ಮ ಹೆಣ್ಮಕ್ಳಿಗೆ ನಾವೇ ಒಂದು ರಿಸ್ಟ್ರಿಕ್ಷನ್ ಅಥವಾ ಒಂದು ಲಿಮಿಟೇಷನ್ ನಾವೇ ಹಾಕ್ಬಿಡ್ತೀವಿ. ನಿನಗದು ಆಗಲ್ಲ, ನಿನಗಿದು ಆಗಲ್ಲ, ಮೆಂಟಲ್ ಲಿಮಿಟೇಷನ್ಸ್. ಸೊ ಅದು ಫಿಸಿಕಲ್ನಲ್ಲೂ ರೂಪ ಬರುತ್ತದೆ. ದೋ ವಿಸೆ ನಿನಗಿದು ಪಾಸಿಬಲ್ ಇಲ್ಲ ಅಂತ ನಾವು ಹೇಳ್ತೀವಿ, ಬಟ್ ಆ ಹುಡುಗಿಗೆ ಫಿಸಿಕಲಿ ಶಿ ಫೀಲ್ಸ್ ಐ ಆಮ್ ಅನೇಬಲ್ ಟು ಫೇಸ್ ದಿಸ್ ಆಲ್ ಅಂತ ಆ ಮಗುವಿಗೆ ಅನಿಸ್ಬೋದೇನೋ. ಹುಡುಗಿರಿಗೆ, ನಮ್ಮ ಮಕ್ಕಳಿಗೆಲ್ಲ ಆಯಿತು, ಈ ಕೆಲಸ ಮಾಡೋ ಜಾಗ, ನನ್ನಂತವ್ರು ಸಾಕಷ್ಟು ಜನ ಹೆಣ್ಮಕ್ಳೆಲ್ಲ ಕೆಲಸ ಮಾಡ್ತಿರ್ತಾರೆ, ಆಫೀಸ್ನಲ್ಲಿರ್ಬೋದು, ಹಾಸ್ಪಿಟಲ್ನಲ್ಲಿ, ಎಲ್ಲ ಕಡೆಗೂ. ಸೊ ದೇರ್ ಇಸ್ ನೋ ಎನಿ ಏರಿಯಾ ವೇರ್ ವುಮನ್ ಈಸ್ ನಾಟ್ ವರ್ಕಿಂಗ್. ಈಗ ಆ ಕೆಲಸ ಮಾಡೋ ಜಾಗದಲ್ಲಿ ಕೂಡ ಸ್ವಲ್ಪ ಒಳಗೆ ಟೆನ್ಷನ್ನು ಅಥವಾ ಭಯ ಇದ್ದೇ ಇರುತ್ತೆ. ಬಿಕಾಸ್ ಕಲೀಗ್ಸ್ದ ತೊಂದರೆ ಇರ್ಬೋದು, ಕಾರಣ ಏನೇ ಇರಲಿ, ಬಟ್ ವರ್ಕಿಂಗ್ ಏರಿಯಾನಲ್ಲೂ ನಮ್ಮ ಹೆಣ್ಮಕ್ಳಿಗೆ ಭಯ ಇದೆ. ಈ ಭಯ ಜೊತೆಗೆ ಇರಲೇಬೇಕಾದಂಥ ಪರಿಸ್ಥಿತಿ ಇದೆ. ಯಾಕಂದರೆ ಎಕನಾಮಿಕ್, ಫೈನಾನ್ಷಿಯಲ್ ವೈಸ್ ಶಿ ಹ್ಯಾಸ್ ಟು ಅರ್ನ್. ಹೌದಾ? ಬಿಟ್ಟರೆ ಮನೇಲಿ ಕೂತು ಏನು ಮಾಡೋದು, ಕೆಲಸ ಮಾಡಲೇಬೇಕು, ಕೆಲಸ ಬಿಟ್ಟರೆ ನಡೆಯಲ್ಲ ಮನೆ. ಈ ಥರ ಒಂದು ಪರಿಸ್ಥಿತಿ ಇರುವಾಗ ಆ ಭಯವನ್ನು ನಾವು ಹೇಗೆ ಹೋಗಿಸ್ಲಿಕ್ಕೆ ಸಾಧ್ಯ ಇದೆ? ಅಥವಾ ಆ ಭಯಗಳು ಬರಲಿಕ್ಕೆ ಕಾರಣ ಏನೇನು? ಮುಂಚೆಲ್ಲ ನೋಡಿದರೆ ಅದು ಗರ್ಭಾವಸ್ಥೆ ಇರುವಾಗಿಂದ ಬಂದಿತ್ತು, ಸ್ಕೂಲ್ ಹೋಗೋ ಟೈಮ್ದಲ್ಲಿ ಬಂದಿತ್ತು, ಅಲ್ಲಿ ಇಲ್ಲಿ ಎಲ್ಲ ಕಡೆಯಿಂದ ಬಂದಿತ್ತು. ಏನೂ ಇರಲಿಲ್ಲ ಇಷ್ಟು ದಿವಸದವರೆಗೆ ಚೆನ್ನಾಗಿದ್ದ ಹೆಣ್ಮಗಳು ಕೆಲಸ ಹಚ್ಕೊಂಡು ಆದಮೇಲೆ ಇದೆಲ್ಲ ಶುರುವಾಗಿದೆ. ಸೊ ಇವಾಗ ಇದಕ್ಕೇನು ಕಾರಣ ಅಂತೀರಾ? ಆ್ಯಕ್ಚುಲಿ ಫಿಯರ್ ಒಂದು ನೆಗೆಟಿವ್ ಎನರ್ಜಿ ಆಗಿರೋದ್ರಿಂದ ವಿ ಆರ್ ಟ್ರಾನ್ಸ್ಮಿಟಿಂಗ್ ನೆಗೆಟಿವಿಟಿ ಇನ್ ಟು ದ ಪರ್ಸನ್ ಇನ್ ಫ್ರಂಟ್ ಆಫ್ ಮೀ. ಅಂದರೆ ನೋಡ್ರಿ, ಹೇಗೆ ನನ್ನಲ್ಲಿ ಈಗ ಇಲ್ಲಿ ಬೆಂಕಿ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಬೆಂಕಿ ಇದ್ದರೆ ನಾವು ಅಲ್ಲಿಂದ ಪಾಸ್ ಆಗಿ ಹೋಗೋರಿಗೆ ಅಥವಾ ಅದ್ರ ಹತ್ತಿರ ಹೋದವ್ರಿಗೆ ಏನು ಫೀಲ್ ಆಗುತ್ತೆ? ಕೂಲ್ ಫೀಲ್ ಆಗುತ್ತಾ? ಇಲ್ಲ, ಬಿಸಿ ಬಿಸಿನೇ ಫೀಲ್ ಆಗಬೇಕು. ಅಂದರೆ ನಾವು ಫ್ರಿಡ್ಜ್ ಬಾಗ್ಲ ತೆಗೆದುಬಿಟ್ವಿ ಅಂತಂದರೆ ನಮ್ಗೇನು ಫೀಲ್ ಆಗುತ್ತೆ? ತಂಪೆ ಫೀಲ್ ಆಗುತ್ತೆ. ಸೊ ನಾವು ಕೇವಲ ಬಾಹಿಕ ವಿಷಯಗಳನ್ನಷ್ಟೇ ಅಲ್ಲ, ಈ ಭಯಕ್ಕೆ ಒಂದು ಕಂಪ್ಲೀಟ್ ಆಂತರಿಕ ಕಾರಣ ಇದೆ. ಅದು ನಮ್ಮ ವೈಬ್ರೇಷನ್ಸ್, ವಾಟ್ ವಿ ವೈಬ್ರೇಟ್. ಆ್ಯಂಡ್ ವಾಟ್ ಐ ವೈಬ್ರೇಟ್ ಈಸ್ ವಾಟ್ ಐ ಥಿಂಕ್, ಮೈ ಫೀಲಿಂಗ್ಸ್. ನನ್ನ ಭಾವನೆಗಳು ನನ್ನ ಥಾಟ್ಸಿಂದ ಕ್ರಿಯೇಟ್ ಆಗುತ್ತೆ. ಮತ್ತು ನಾನೇನು ಥಿಂಕ್ ಮಾಡ್ತಾ ಇದ್ದೀನಿ, ನಾನು ಯಾವ ಫೀಲಿಂಗನ್ನು ಅನುಭವ ಮಾಡ್ತಾ ಇದ್ದೀನಿ, ಅದರ ವೈಬ್ರೇಷನ್ಸ್ ಆಟೋಮೆಟಿಕಲಿ ಕ್ರಿಯೇಟ್ ಆಗುತ್ತೆ. ಇದನ್ನು ನಾವು ಗಮನಿಸಲೇಬೇಕು. ಇದು ಸತ್ಯ, ನಾವು ದುಡಿಲೇಬೇಕಾಗಿದೆ. ನಾವು ಆ ಕೆಲಸ ಬಿಟ್ಟು ಐ ಕೆನಾಟ್ ಫ್ಲೈ ಅವೇ, ಅಥವಾ ನಾನು ಅಲ್ಲಿಂದ ಹೇಳಿ ಥರ ನಾನು ಬಿಟ್ಟು ಬರೋಕ್ಕಾಗಲ್ಲ. ಸೊ ಫಿಯರ್ ಡಸ್ ನಾಟ್ ಹೆಲ್ಪ್ ಯು ಟು ಫೈಟ್. ಫಿಯರ್ ಡಸ್ ನಾಟ್ ಹೆಲ್ಪ್ ಯು ಟು ಫೈಟ್. ಇಫ್ ಯು ವಾಂಟ್ ಟು ಬಿ ಎ ಫೈಟರ್, ಅಂದರೆ ಇಫ್ ಯು ವಾಂಟ್ ಟು ಫೈಟ್ ದಟ್ ಪರಿಸ್ಥಿತಿ, ಆ ಪರಿಸ್ಥಿತಿ ನೀವು ಗೆಲ್ಲಬೇಕು, ಅಲ್ಲಿ ನೀವು ಸಾಹಸ ಮಾಡಿ ಅದನ್ನೇನಾದರೂ ಸಾಧಿಸಬೇಕು ಅಂತಂದರೆ ಐ ಹ್ಯಾವ್ ಟು ಡೆವಲಪ್ ಇಲ್ಲಿ ಫಿಯರ್ ಇನ್ ಆಪೋಸಿಟ್ ಕರೇಜ್. ನನ್ನ ಕರೇಜ್ ಅಥವಾ ಬ್ರೇವರಿ ನಾನಿಲ್ಲಿ ಡೆವಲಪ್ ಮಾಡ್ಕೊಳ್ಳೇಬೇಕು. ಮತ್ತು ಇನ್ನೊಂದು, ನಮಗೆ ಫಿಯರ್ ಇದೆ ಅಂತಂದ ತಕ್ಷಣ ಇಲ್ಲಿ ನಮ್ಮ ಇಂಪ್ರೂವ್ಮೆಂಟ್ಸ್ ಅಥವಾ ನಾವೇನು ಮಾಡಬೇಕು ಅದನ್ನು ನಾವು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಫಿಯರ್ ಹೋಗಬೇಕು ಅಂತಂದರೆ ನನ್ನ ಎಬಿಲಿಟಿಯನ್ನು ನಾನು ಎಂಕರೇಜ್ ಮಾಡ್ಕೋಬೇಕು. ಮೆಂಟಲ್ ಎಬಿಲಿಟಿ, ಫಿಸಿಕಲ್ ಎಬಿಲಿಟಿ, ಎಲ್ಲ ಥರದ ಎಬಿಲಿಟಿ ಆ್ಯಂಡ್ ಮೋರ್ ಎಬಿಲಿಟಿ ಈಸ್ ರಿಕ್ವೈರ್ಡ್ ಅಬೌಟ್ ಇಂಪ್ರೂವಿಂಗ್ ಮೈ ಸೆಲ್ಫ್ ಎಸ್ಟೀಮ್. ನನ್ನ ಅರಿವಿನ ಜೊತೆಗೆ ನನ್ನ ಆತ್ಮ ಗೌರವವನ್ನು ನಾನು ಹೆಚ್ಚಿಸ್ಕೋಬೇಕು. ನನ್ನ ಬಗ್ಗೆ ನನಗೆ ಗೌರವ ಇತ್ತು ಅಂತಂದರೆ ಎದುರುಗಡೆಯವರು ಕೂಡ ಗೌರವದಿಂದನೇ ಕಾಣ್ತಾರೆ. ಬಿಕಾಸ್ ಇದೇನು ಗೊತ್ತಾ, ಆ್ಯಕ್ಚುಲಿ ನನ್ನ ಬಗ್ಗೆ ನನಗೆ ಗೌರವ ಇಟ್ಕೊಳ್ಳೋದು ಅಂದರೆ ಐ ಆಮ್ ಎ ಡಾಕ್ಟ್ರು, ಐ ಆಮ್ ಎನ್ ಇಂಜಿನಿಯರ್ ಅಲ್ಲ, ಅಥವಾ ನಾನು ಸುಂದರಿ ಇದ್ದೀನಿ, ಅಥವಾ ನನ್ನ ಭಾಳ ಸ್ಟ್ರಾಂಗ್ ಫಿಸಿಕಲಿ ಇದ್ದೀನಿ, ಇದಲ್ಲ. ಆ್ಯಕ್ಚುಲಿ ನನ್ನ ಆತ್ಮಗೌರವ ಅಂತಂದರೆ ಐ ಶುಡ್ ಹ್ಯಾವ್ ಸಮ್ ಗುಡ್ ಮೈ ಓನ್ ಎಥಿಕಲ್ ಪ್ರಿನ್ಸಿಪಲ್ಸ್. ನನ್ನ ಸ್ವಂತ ನೈತಿಕ ಮೌಲ್ಯಗಳನ್ನು ನಾನು ಮಾಡಿಕೊಂಡು ಅದನ್ನ ಅನುಸರಿಸ್ತಾ ಇದ್ದೆ ಅಂತಂದರೆ ನನ್ನಲ್ಲಿ ಒಂದು ನೈತಿಕ ಬಲ ಬೆಳೆದಿರುತ್ತೆ. ಆ ಬಲವನ್ನು ನಾವು ವೈಬ್ರೇಟ್ ಮಾಡ್ತಾ ಇರ್ತೀವಿ. ನಾವು ಎಲ್ಲಿ ಹೋಗ್ತೀವಿ ಆಟೋಮೆಟಿಕಲಿ ಆ ವೈಬ್ರೇಷನ್ಸ್ ಬರುತ್ತೆ. ಮತ್ತು ಆ ವೈಬ್ರೇಷನ್ನ ಜೊತೆಗೆ ನಮ್ಮಲ್ಲಿ ಆ ಥರದ ಒಂದು ವ್ಯಕ್ತಿತ್ವನೇ ಬೆಳ್ಕೊಂಡಾಗ ನನ್ನ ಅನುಭವ, ನಮ್ಮೆಲ್ಲರ ಅನುಭವ, ನಮ್ಮ ಕುಮಾರಿಯರ ಆ್ಯಕ್ಚುಲಿ ಅನುಭವ ಏನಂತಂದರೆ, ನಮ್ಮ ವ್ಯಕ್ತಿತ್ವದಲ್ಲಿ, ನನ್ನ ವೃತ್ತಿಯಲ್ಲಿ, ನನ್ನ ಡೀಪ್ ಆ್ಯಟಿಟ್ಯೂಡ್ಸಲ್ಲಿ ನಮ್ಮ ಬಗ್ಗೆ ಅಷ್ಟೊಂದು ನಮಗೆ ಆತ್ಮಗೌರವ, ಸೆಲ್ಫ್ ರೆಸ್ಪೆಕ್ಟ್ ಇದ್ದಾಗ, ಐ ಲವ್ ಮೈ ಸೆಲ್ಫ್, ಐ ರೆಸ್ಪೆಕ್ಟ್ ಮೈ ಸೆಲ್ಫ್ ಆ್ಯಂಡ್ ಐ ಹ್ಯಾವ್ ಮೈ ಓನ್ ಎಥಿಕಲ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಐ ಆಮ್ ವೈಬ್ರೇಟಿಂಗ್ ಆ್ಯಂಡ್ ಐ ಆಮ್ ಲಿವಿಂಗ್.
ಅದು ನನ್ನ ನಡೆಯಲ್ಲಿ, ನನ್ನ ನುಡಿಯಲ್ಲಿ, ನನ್ನ ವ್ಯಕ್ತಿತ್ವದಲ್ಲಿ, ನಮ್ಮ ಡ್ರೆಸ್ಸಿಂಗ್ ಕೋಡಲ್ಲಿ ಅದೆಲ್ಲ ಸ್ಪಷ್ಟವಾಗುತ್ತೆ. ಸೊ ದಿಸ್ ಆಲ್ಸೋ ಹ್ಯಾಸ್ ಟು ಬಿ ಸಮ್ವೇರ್ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಡ್ರೆಸ್ಸಿಂಗ್ ಕೋಡು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಹಾಂ, ನಮ್ಮ ಮರ್ಯಾದೆ ನಮಗೆ ಬೇಕು, ಆ್ಯಂಡ್ ವಿ ಡೋಂಟ್ ವಾಂಟ್ ಪೀಪಲ್ ಟು ಲುಕ್ ಆಟ್ ಅಸ್ ವಿತ್ ಸಮ್ ಬ್ಯಾಡ್ ಸೆನ್ಸ್ ಅಥವಾ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅಂದರೆ ನಾವು ಅದನ್ನೆಲ್ಲ ನಾವು ಗಮನಿಸಲೇಬೇಕಾಗತ್ತೆ. ಆ್ಯಂಡ್ ಐ ಶುಡ್ ಸಿ ಆ್ಯಕ್ಚುಲಿ ನಾವು ಎಕ್ಸ್ಟರ್ನಲ್ ಫಿಯರನ್ನು ನಾವು ಉತ್ಪತ್ತಿ ಮಾಡುವಾಗ ಇಂಟರ್ನಲ್ ಆಲ್ಸೋ ಜಸ್ಟ್ 1 ಮಿನಿಟ್ ನಾವು ಈಗಲೂ ಕೂಡ ನಮ್ಮ ಐಸ್ ಕ್ಲೋಸ್ ಮಾಡಿ ನೋಡಿದಾಗ ವಾಟ್ ಐ ಆಮ್ ಎಮಿಟಿಂಗ್, ಎಂಥ ಎನರ್ಜಿ ನನ್ನಿಂದ ಬರ್ತಾ ಇದೆ, ಯಾವ ಭಾವನೆಗಳು ನನ್ನಲ್ಲಿ ಉತ್ಪನ್ನ ಆಗ್ತಾ ಇದೆ ಅಂತ ನೋಡಿದಾಗ ಅದೇ ಅಲ್ಲಿ ಕೆಲಸ ಮಾಡೋದು. ಈಗ ನಿಮ್ಗೆ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ, ನಾವು ಫ್ರಿಜ್ ತೆಗೆದಾಗ ಕೂಲ್ ಅನಿಸುತ್ತೆ ಅಂತಂದರೆ, ಅದೇ ರೀತಿ ನಾವು ಅಲ್ಲಿ ಒಬ್ಬ ವ್ಯಕ್ತಿ ಎದುರುಗಡೆ ಹೋಗಿ ನಿಂತಾಗ ನಾನು ಹೆಣ್ಣು, ಇವ್ರ ಗಂಡು, ನಾನು ಹೆಣ್ಣು, ಇವ್ರು ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಮೀನ್ಸ್ ವಾಟ್ ಎವರ್ ಹಿ ಈಸ್ ಗಿವಿಂಗ್ ಯು ಆರ್ ರಿಸೀವಿಂಗ್ ಆ್ಯಂಡ್ ಯು ಆರ್ ಅಕ್ಸೆಪ್ಟಿಂಗ್ ಅಂದಂಗೆ ಆಯಿತು. ಆ್ಯಂಡ್ ವೆನ್ ಯು ಅಕ್ಸೆಪ್ಟ್ ನ್ಯಾಚುರಲಿ ಯು ಹ್ಯಾವ್ ಟು ಗಿವ್ ಓಪನ್ ಆಗುತ್ತೆ. ದಿಸ್ ಇಸ್ ಸೋ ಸಿಂಪಲ್. ಆ್ಯಕ್ಚುಲಿ ಈ ಟೆಕ್ನಿಕನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಸೊ ವೆನ್ ದೇ ಆರ್ ಗಿವಿಂಗ್ ಅದಂತೂ ಇರೋದೇನೆ, ಯು ಕಾಂಟ್ ಸ್ಟಾಪ್ ಪೀಪಲ್. ಸೊ ವಾಟ್ ಹ್ಯಾವ್ ಟು ಡೂ ಈಸ್ ಕ್ಲೋಸ್ ಮೈ ಡೋರ್ಸ್ ಆ್ಯಂಡ್ ವಿಂಡೋಸ್ ಅಷ್ಟೇ. ಈಗ ಜೋರಾಗಿ ಗಾಳಿ ಬರ್ತಾ ಇದೆ, ಬಿಸಿಲು ಬರ್ತಾ ಇದೆ ಅಥವಾ ಮಳೆ ಬರ್ತಾ ಇದೆ, ತಾವೇನು ಮಾಡ್ತೀರಿ? ನಮ್ಮ ಬಾಗಿಲು ಕಿಟಕಿ ಮುಚ್ಕೊಳ್ತೀವಿ ನಾವು ಅಷ್ಟೇ. ನಾವು ಅದನ್ನು ಹೋಗಿ ತಡೆಯೋಕ್ಕಾಗಲ್ಲ, ದಟ್ ಈಸ್ ಇಂಪಾಸಿಬಲ್. ಅಥವಾ ದಟ್ ಈಸ್ ಸಮಥಿಂಗ್ ಅನ್ಯಾಚುರಲ್ ಅಂತ ಆಗುತ್ತೆ. ಸೊ ನ್ಯಾಚುರಲ್ ಥಿಂಗ್ ಈಸ್ ಚೇಂಜ್ ಯುವರ್ ಓನ್ ಸೆಲ್ಫ್. ಅದು ತಾನೇ ಚೇಂಜ್ ಆಗುತ್ತೆ ಅದ್ರ ಸಮಯಾನುಸಾರ. ಸೊ ವಾಟ್ ಐ ಹ್ಯಾವ್ ಟು ಡೂ ಹಿಯರ್ ಈಸ್, ನಾನು ಅದೇನು ಬರ್ತಿರ್ತದಲ್ಲ ಎದುರುಗಡೆ, ಸೊ ಸ್ಟಾಪ್ ಇಟ್. ಅದನ್ನು ನೀವು ರಿಸೀವ್ ಮಾಡಬೇಡ್ರಿ ಅಂದರೆ ಯು ಕ್ರಿಯೇಟ್ ಯುವರ್ ಓನ್ ಫೀಲಿಂಗ್ಸ್, ಯು ಕ್ರಿಯೇಟ್ ಯುವರ್ ಓನ್ ಥಾಟ್ಸ್. ಇಫ್ ಯು ಆರ್ ಟೇಕಿಂಗ್ ದೇರ್ ಫೀಲಿಂಗ್ಸ್ ಆ್ಯಂಡ್ ಥಾಟ್ಸ್, ದೆನ್ ವೇರ್ ಹ್ಯಾವ್ ಯು ಟು ಪ್ಲೇಸ್ ನಿಮ್ಮ ಹತ್ರ ಜಾಗನೇ ಇಲ್ಲ ಅಲ್ಲಿ. ಮನಸ್ಸು ಒಂದು ಸಮಯಕ್ಕೆ ಒಂದೇ ಫೀಲಿಂಗ್, ಒಂದೇ ಥಾಟ್ ಕ್ರಿಯೇಟ್ ಮಾಡುತ್ತೆ. ಆ ಫೀಲಿಂಗ್, ಆ ಥಾಟನ್ನು ನೀವು ರಿಸೀವ್ ಮಾಡಿದ ಮೇಲೆ ನೀವು ಹೇಗಪ್ಪ ಕ್ರಿಯೇಟ್ ಮಾಡೋರು? ಸೊ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ, ಅವರನ್ನು ಕೂಡ ಒಂದು ಪ್ಯೂರ್ ಸೋಲ್ ಈ ದೃಷ್ಟಿಯಿಂದ ನೋಡ್ತಾ, ಆ್ಯಂಡ್ ನಾನು ಒಂದು ನಿರ್ಭಯ ಆತ್ಮ ಆಗಿದ್ದೀನಿ, ನಾನು ಸ್ವತಂತ್ರ ಫ್ರೀ ಆತ್ಮ ಆಗಿದ್ದೀನಿ, ಸ್ವತಂತ್ರ ಆತ್ಮ ನಾನು ಚೈತನ್ಯ ಶಕ್ತಿ. ಈ ರೀತಿ ನಾನು ನನ್ನ ಬಗ್ಗೆ ಇನ್ನೂ ಎಷ್ಟೋ ಶ್ರೇಷ್ಠ ಸಂಕಲ್ಪ, ನಾನು ಮಾಸ್ಟರ್ ಸರ್ವಶಕ್ತಿವಾನ್, ಸ್ವತಃ ಭಗವಂತನ ಸಂತಾನ ಅಂತ ಈ ಒಂದು ಕವಚದ ಕೆಳಗಡೆ ನಾವು ಮುಂದೆ ಮೆಡಿಟೇಷನಲ್ಲಿ ಅದನ್ನೆಲ್ಲ ತಗೊಳ್ತೀವಿ. ಆ ಚಿಕ್ಕ ಮಕ್ಕಳು ಆ ಥರ ಯುಟಿಲೈಸ್ ಮಾಡ್ಕೊಳ್ತಾರೆ. ಮತ್ತು ನಾವಂತೂ ಹೈಲಿ ಇಂಟೆಲೆಕ್ಚುವಲ್ ಪೀಪಲ್, ನಮ್ಮ ಹತ್ರ ಬುದ್ಧಿ ಇದೆ, ಮನಸ್ಸಿದೆ, ಬೆಳೆದಿರುವಂಥ ವಿಶಾಲವಾಗಿರುವಂತಹ ಭಾವನೆಗಳು, ಮತ್ತು ಇಷ್ಟೊಂದು ವಿಶಾಲವಾಗಿ ನಮ್ಮ ಬುದ್ಧಿ, ಅದನ್ನು ನಾವು ಕೂಡ ಪರಮಾತ್ಮನಿಂದ ನಾವು ಶಕ್ತಿ ಪಡ್ಕೊಂಡು ನಾವು ಅದನ್ನು ಆ ಶಕ್ತಿಯನ್ನು ಅನುಭವ ಮಾಡೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಒಂದು 2 ನಿಮಿಷ ಮೆಡಿಟೇಷನ್ ಕೂಡ ಮಾಡ್ಬೋದು. ಕಂಫರ್ಟೇಬಲ್ ಆಗಿ ಕೂತ್ಕೊಳ್ರಿ, ನಿಮ್ಗೆ ಆರಾಮ ಅನಿಸೋ ಹಾಗೆ ಸಹಜವಾಗಿ ತಮ್ಮ ಶರೀರವನ್ನು ಸಡಿಲು ಬಿಟ್ಟು ಕಂಫರ್ಟೇಬಲ್ ಪೊಸಿಷನನ್ನು ತೆಗೆದುಕೊಂಡು ಒಂದು 2 ನಿಮಿಷ ನಾವು ಪರಮಾತ್ಮನಿಂದ ಹೇಗೆ ಶಕ್ತಿ ಪಡ್ಕೊಳ್ಳೋದನ್ನು ಶಾರ್ಟಾಗಿ ಅನುಭವ ಮಾಡೋಣ. ಇಲ್ಲಿವರೆಗೆ ನಾನು ನನ್ನ ಬಗ್ಗೆ, ನಾನೊಂದು ಶರೀರ, ನಾವು ಕನ್ನಡಿಯಲ್ಲಿ ನೋಡಿಕೊಂಡಾಗ ಕಾಣಿಸುವಂಥ ಪ್ರತಿಬಿಂಬವೇ ನಾನು, ಅಥವಾ ಹೆಸರು, ನಾನು ಮಾಡೋ ಕೆಲಸ, ನನ್ನ ಸಂಬಂಧಗಳು, ಇದೇ ನಾನು ಅಂತ ತಿಳಿದಿದ್ದೆ. ಆದರೆ ಇವತ್ತು ಈ ಎಲ್ಲ ರೋಲ್ಸ್ ಪ್ಲೇ ಮಾಡುವ ಅನೇಕ ಸಂಬಂಧಗಳನ್ನು, ಪಾತ್ರಗಳನ್ನು ನಿಭಾಯಿಸುವಂತಹ ಒಂದು ಚೈತನ್ಯ ಶಕ್ತಿ ಆತ್ಮ ನಾನು, ಈ ಅರಿವಾಗಿದೆ. ನಾನು ಚೈತನ್ಯ ಶಕ್ತಿ ಆತ್ಮ, ಈ ಶರೀರದಿಂದ ಅನೇಕ ಪಾತ್ರಗಳನ್ನು ಮಾಡುವಂತಹ ಚೈತನ್ಯನೇ ಹೊರತು ಗಂಡು ಅಲ್ಲ, ಹೆಣ್ಣು ಅಲ್ಲ. ಜಸ್ಟ್ ಅ ಪಾಯಿಂಟ್ ಆಫ್ ಲೈಟ್ ಆ್ಯಂಡ್ ಎನರ್ಜಿ. ನನ್ನ ಆತ್ಮ ಎಲ್ಲ ಶಕ್ತಿಗಳಿಂದ ಸಂಪನ್ನನಾಗಿದ್ದೀನಿ, ತುಂಬಿಕೊಂಡಿದ್ದೀನಿ. ನನ್ನ ತಂದೆ
ಸರ್ವಶಕ್ತಿಮಾನ್ ಆಲ್ ಮೈಟಿ ಅಥಾರಿಟಿ ಪ್ರಪಂಚದಲ್ಲಿ ಪರಮಾತ್ಮನನ್ನು ಎಲ್ಲರೂ ಸರ್ವಶಕ್ತಿವಂತ ತಂದೆ ಅಂತ ಕರೆದಾಗ ಅವಶ್ಯವಾಗಿ ಆ ತಂದೆ ನಮ್ಮ ಕೂಗಿಗೆ ಹಾಜರಾಗ್ತಾರೆ. ನಾನು ಆತ್ಮ, ನನ್ನ ತಂದೆ ಪರಂ ಜ್ಯೋತಿ ಪರಮಾತ್ಮ, ನನ್ನ ತಂದೆ ಆಲ್ಮೈಟಿ ಅಥಾರಿಟಿ ಎಲ್ಲ ಶಕ್ತಿಗಳಿಂದ ತುಂಬಿರುವ ಸಾಗರ, ಆ ಶಕ್ತಿಯ ಸಾಗರ ತಂದೆಯನ್ನು ನನ್ನ ತಂದೆ ಅಂತ ಸ್ವೀಕಾರ ಮಾಡಿದಾಗಲೇ ಅವ್ರು ನನ್ನ ಜೊತೆ ಇದ್ದಾರೆ ಅನ್ನೋ ಭಾವನೆ ಇಟ್ಕೊಂಡಾಗ ಅವರಲ್ಲಿದ್ದಂತಹ ಶಕ್ತಿಯ ಆಸ್ತಿ ಅದೆಲ್ಲವೂ ನನ್ನ ಆತ್ಮದ ಆಸ್ತಿಯಾಗುತ್ತೆ. ನಾನು ಆಗ ಶಕ್ತಿಶಾಲಿ ಆತ್ಮನಾಗ್ತೀನಿ. ಓಂ ಶಾಂತಿ. ನೀವು ವೀಕ್ಷಕರಿಗೆಲ್ಲ ಹೇಳಬೇಕಾದ್ರೆ ನಾನು ಇಲ್ಲಿ ಅನುಭವಿಸ್ತಾ ಇದ್ದೆ. ಮೆಡಿಟೇಷನ್ ಮಾಡೋದು ರಿಲ್ಯಾಕ್ಸ್ ಪೊಸಿಷನಲ್ಲಿ ಕುಂತು ಮಾಡಿದೆ. ಡೆಫಿನೆಟ್ಲಿ ಅದು ಚೇಂಜ್ ಅನ್ನಿಸ್ತು. ಒಂದೇ ಮಿನಿಟ್ನಲ್ಲೂ ಸಾಕಷ್ಟು ಚೇಂಜಸ್ ನಾವು ಅನುಭವಿಸ್ತೀವಿ. ಅಂದರೆ ಈ ಕಾರ್ಯಕ್ರಮ ಮುಖಾಂತರ ನಾವು ಮೆಸೇಜ್ ಕೊಡಬೇಕಾಗಿದ್ದು ಏನು ನಮ್ಮ ಹೆಣ್ಮಕ್ಳಿಗೆ ಅಂತಂದರೆ, ಒಂದು, ತಂದೆ ತಾಯಿ ಭಯ ಪಡಬೇಕಾಗಿಲ್ಲ. ನಮ್ಮ ಮಕ್ಕಳು ಹೊರಗಡೆ ಹೋಗ್ತಾರೆ, ಏನು ಹೇಗೆ ಅವ್ರ ಮೇಲೆಲ್ಲ ಏನೆಲ್ಲ ಪರಿಣಾಮ ಆಗ್ಬೋದು, ಟೀಸಿಂಗ್ ಅದು. ಸೊ ಅದನ್ನು ಹೇಗೆ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು, ಅಥವಾ ನಾವು ಭಯ ಪಡದೇ ಹೇಗೆ ನಮ್ಮ ಜೀವನದಲ್ಲಿ ಮುಂದುವರಿಬೇಕು, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಅದಾದಮೇಲೆ ವರ್ಕಿಂಗ್ ಏರಿಯಾನಲ್ಲಿ ಯಾವಾಗ ಇರದೇ ಇರೋ ಭಯ ಹೊಸದಾಗಿ ಶುರು ಆಗಿರುತ್ತಲ್ಲ, ಕೆಲಸ ಮಾಡಲೇಬೇಕು ಅನ್ನೋವಂಥ ಪರಿಸ್ಥಿತಿ. ಆವಾಗ ಒಂದು ಇಂಪಾರ್ಟೆಂಟ್ ಅವ್ರು ಹೇಳಿಕೊಟ್ರು, ಗಾಳಿ ಬೀಸಿದಾಗ ನಾವು ಬಾಗಿಲ ಹಾಕೋತೀವಿ ಹೊರತು ಗಾಳಿನ ತಡೆಯಲ್ಲ ಅಂತೇಳಿ. ಎಷ್ಟು ಇಂಪಾರ್ಟೆಂಟ್ ಇದೆ ನೋಡಿ. ಇಲ್ಲೂ ಕೂಡ ಮತ್ತೆ ಅದೇ ಮೆಸೇಜ್, ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕು, ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು, ಅಂದಾಗ ಜಗತ್ತು ತಂತಾನೇ ಚೇಂಜ್ ಆಗುತ್ತೆ. ಸೊ ಯಾವಾಗ ಆ ನೆಗೆಟಿವ್ ಎನರ್ಜಿ, ಒಂದು ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳ್ತಿರುತ್ತೋ ಅದನ್ನು ನಾವು ರಿಸೀವ್ ಮಾಡ್ತಾ ಹೋದರೆ ಆ ದೃಷ್ಟಿ ಪ್ರಮಾಣ ಹೆಚ್ಚಾಗುತ್ತೆ ವಿನಃ ಕಡಿಮೆ ಆಗಲ್ಲ. ಸೊ ನಮ್ಮದು ಕೆಲಸ ಏನು, ಆ ದೃಷ್ಟಿ ನಮ್ಮ ಹತ್ರ ತಾಗದ ಹಾಗೆ ಆ ಕವಚದಲ್ಲಿ ನಾವು ಇರಬೇಕು ಅಂತ ಇವ್ರು ಮೆಸೇಜ್ ಕೊಟ್ಟರು. ಆ ಕವಚನ ಹೇಗೆ ಬಿಲ್ಡಪ್ ಮಾಡ್ಕೋಬೇಕು, ಅದೇ ಜ್ಞಾನ. ನಾನು ಯಾರು ಅದನ್ನೇ ನಾವು ಕಲ್ಕೊಂಡು, ಅದೇ ಶಾರ್ಟ್ ಡೆಮಾನ್ಸ್ಟ್ರೇಷನ್ ನಮಗೀಗ ತೋರಿಸಿದ್ರು. ಸೊ ಇದು ಒಂದು ದಿವಸದಲ್ಲಿ ಇವತ್ತು ಮಾಡಿದೆ ನಾಳಿಂದ ಅದು ಕವಚ ಬಂದುಬಿಡ್ತು ಅಂತಲ್ಲ. ಇಟ್ಸ್ ಡೇ ಟು ಡೇ ಪ್ರಾಕ್ಟೀಸ್. ದಿನ ನಾವು ಮಾಡಬೇಕು, ಅದನ್ನು ಕಲ್ತ್ಕೊಂಡು ನಮ್ಮಷ್ಟಕ್ಕೆ ನಾವು ಪ್ರೊಟೆಕ್ಟ್ ಮಾಡ್ಕೊಂಡ್ವಿ ಅಂತಂದರೆ, ಗಾಂಧೀಜಿಯವ್ರು ಹೇಳಿದ ಮಾತು ನಿಜ ಆಗಲಿಕ್ಕೆ ಇನ್ನೇನು ಭಾಳ ದಿನ ಇಲ್ಲ ಅಂತ ಖುಷಿ ಆಗುತ್ತೆ. ಆಯಿತು ವೀಕ್ಷಕರೇ, ಭಯದ ಬಗ್ಗೆ ಇನ್ನೂ ಕೆಲವೊಂದು ಪ್ರಶ್ನೆ ಇದೆ, ಮತ್ತು ಅದನ್ನು ಡಿಸ್ಕಷನ್ ಮಾಡ್ತಾನೆ ಇರ್ತೀವಿ. ನಿಮಗೆ ಇನ್ನೂ ಏನಾದರೂ ಪ್ರಶ್ನೆ ಕೇಳೋದಿದ್ದರೆ ನಮ್ಮ ಇಮೇಲ್ ಹಾಗೂ ಫೋನ್ ನಂಬರ್ ನಿಮ್ಗೆ ಗೊತ್ತೇ ಇದೆ. ಫೋನ್ ಮಾಡಿ ಅಥವಾ ಇಮೇಲ್ ಕಳಿಸಿ, ನಿಮ್ಮ ಪ್ರಶ್ನೆಗಳಿಗೂ ನಾವು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದರ ಜೊತೆಗೆ ಮತ್ತೆ ತಮ್ಮ ಟೈಮನ್ನು ಶೇರ್ ಮಾಡಿಕೊಂಡ್ರು ಇಷ್ಟೊತ್ತವರೆಗೆ, ಅವರಿಗೂ ಕೂಡ ನಿಮ್ಮ ಅನುಭವಗಳನ್ನು ಕೇಳೋ ಆಸೆ ತುಂಬ ಇದೆ. ಸೊ ಶೇರ್ ಮಾಡ್ತಾಯಿರಿ, ಕಾಯ್ತಾ ಇರ್ತೀವಿ. ಅದಕ್ಕಿಂತ ಪ್ರೋಗ್ರಾಮ್ ಕನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ವಂದನೆ ಹೇಳೋಣ. ಬ್ರಹ್ಮಕುಮಾರಿ ಪ್ರತಿಭಾ ಅವರಿಗೆ ಬನ್ನಿ. ವಂದನೆಗಳು ಕಾರ್ಯಕ್ರಮ ಬಂದಿದ್ದಕ್ಕೆ. ಓಂ ಶಾಂತಿ. ವೀಕ್ಷಕರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.